ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಬೇಸಿಗೆ ಕಾಲ ಶುರುವಾಯಿತು. ಈಗ ಅತಿ ಹೆಚ್ಚು ಶಾಖಾಂಶ ಜಾಸ್ತಿ ಇರ್ತದೆ ನಮ್ಮ ಎನ್ವಿರಾನ್ಮೆಂಟಲ್ಲಿ. ಅದರಲ್ಲೂ ಸಹ ಈ ಕೂಲ್ ಡ್ರಿಂಕ್ಸು, ಆ ಡ್ರಿಂಕ್ಸು, ಈ ಡ್ರಿಂಕ್ಸು ಸೇವನೆ ಮಾಡಬಾರ್ದು. ಕಾರಣ ಅತಿ ಹೆಚ್ಚು ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ನಾನಾ ರೀತಿಯ ಕಾಯಿಲೆಗಳು ಬರ್ತವೆ. ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನೀವು ಕೂಡ ಈಗ ಅನೇಕರು ಫ್ರೂಟಿ ಜ್ಯೂಸು ಅಂತಾರೆ. ಆ ಫ್ರೂಟ್ಸೇ ಹಾಕಿರಲ್ಲ ಅವರು, ಸುಮ್ಮನೆ ಯಾವುದೋ ಒಂದು ಇಂಗ್ರೀಡಿಯೆಂಟ್ ಕೊಟ್ಬಿಟ್ಟು ಸುಕ್ರೋಸ್ ಜಾಸ್ತಿ ಹಾಕಿ, ಸಕ್ಕರೆ ಜಾಸ್ತಿ ಹಾಕಿ ಸುಕ್ರೋಸ್ ಆಗಿ ಮಾರ್ಪಟ್ಟು ಅದು ನಮ್ಮ ಲಿವರನ್ನು ಕಟ್ಟಿಸುವ ಶಕ್ತಿ ಇದಕ್ಕಿದೆ. ಆದ್ದರಿಂದ ದಯವಿಟ್ಟು ಅದನ್ನು ತ್ಯಜಿಸಿ ಸೇವನೆ ಮಾಡೋದನ್ನು ಬಿಡಿ. ಪ್ರಕೃತಿ ಕೊಡುವಂತಹ ನಿಂಬೆ ರಸ ಅಂದರೆ ನಿಂಬೆ ಪಾನಕ, ಈರುಳ್ಳಿ ಪಾನಕ, ಕೆಲವು ಹಣ್ಣಂಪಲು ಕೆಲವು ಸೊಪ್ಪುಗಳ ಜ್ಯೂಸು ಇವೆಲ್ಲ ಕುಡಿತಾ ಬಂದರೆ ದೇಹಕ್ಕೆ ಬೇಕಾದ ಎಲ್ಲ ವಿಟಮಿನ್ಸು ಅದರಲ್ಲಿ ಸಿಗ್ತವೆ. ಸ್ನೇಹಿತರೆ, ಈ ಬಾರ್ಲಿ ಅಂತಾರೆ. ಈ ಬಾರ್ಲಿ 2 ಚಮಚ ಬಾರ್ಲಿನ ಶೇಖರಿಸಿಕೊಂಡು ಒಂದು ದೊಡ್ಡ ಗ್ಲಾಸಲ್ಲಿ ಹಾಕಿ ನೀರು ಹಾಕಿ ಬಿಟ್ಬಿಟ್ಟು ಬೆಳಗ್ಗೆ ಅದು ಸೇವನೆ ಮಾಡ್ತಾ ಬಂದರೆ ದೇಹ ತಂಪು ಮಾಡುತ್ತೆ. ಮತ್ತು ಯೂರಿನ್ ಬ್ಲಾಡರ್ ಏನೇ ತೊಂದರೆ ಇದ್ದು ಸಹ ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ಈ ಬಾರ್ಲಿಯನ್ನು ಆಗಾಗ ಸೇವನೆ ಮಾಡೋದು ಭಾರಿ ಒಳ್ಳೆಯದು. ದೇಹವನ್ನು ತಂಪು ಮಾಡ್ತದೆ. ಈ ದೇಹ ತಂಪಲ್ಲದೇ ಈ ಫ್ಯಾಟಿ ಲಿವರ್ ಅಂತಾರೆ, ಅದನ್ನು ಸಹ ತೆಗೆಯುವ ಶಕ್ತಿ ಈ ಒಂದು ಬಾರ್ಲಿಗಿದೆ. ಆದ್ದರಿಂದ ನಾನಾ ಅವಯವಗಳಲ್ಲಿ ಇರುವಂಥ ಕಸ್ಮಲನ್ನು ತೆಗೆದು ಮತ್ತು ಆ ಒಂದು ಡಿಟಾಕ್ಸಿಫೈ ಅಂತಾರೆ, ಆ ಒಂದು ಲಿವರ್ನಲ್ಲಿರುವಂಥ ವಿಷವನ್ನು ತೆಗೆದು ಸ್ವಚ್ಛಗೊಳಿಸುವ ಶಕ್ತಿ ಈ ಒಂದು ಬಾರ್ಲಿಗಿದೆ. ಆದ್ದರಿಂದ ಈ ಬಾರ್ಲಿಯನ್ನು ಪ್ರತಿಯೊಬ್ಬರು ಒಂದು 2 ಚಮಚ ಅಷ್ಟು ಬಾರ್ಲಿಯನ್ನು ಶುದ್ಧ ಮಾಡಿ ಶುದ್ಧವಾದ ಗ್ಲಾಸಲ್ಲಿ ಹಾಕಿ ನೀರು ಹಾಕಿ ಬಿಟ್ಬಿಡಿ. ಬೆಳಗ್ಗೆ ಅದನ್ನು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಅನುಕೂಲ ಜಾಸ್ತಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ, ಪ್ರತಿಯೊಬ್ಬರು ನೋಡಲಿ, ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ವೈದ್ಯರು. ನಮಸ್ಕಾರ ಸ್ನೇಹಿತರೆ.